ಎಲ್ಲರೂ ನಿಮ್ಮನ್ನ ಬ್ಲ್ಯಾಕ್ ಕೋಬ್ರಾ ಅಂತ ಕರೀತಿದ್ರು, ದುನಿಯಾ ವಿಜಿ ಅಂತ ಕರೀತಿದ್ರು, ಈಗ ಸ್ಯಾಂಡಲ್ವುಡ್ ಸಲಗ ಅಂತ ಕರೀತಾರೆ. ಬಟ್ ನಾವೇನೋ ಕೇಳ್ಪಟ್ವಿ, ನನಗೆ ವಿಜಿ ಅನ್ನೋ ಹೆಸರು ಬೇಡ, ನಮ್ಮ ತಾಯಿಯ ಕೊನೆಯ ಆಸೆ ಆಗಿತ್ತದು, ಇವತ್ತಿನ ನಾನು ವಿಜಯ್ ಕುಮಾರ್ ಅಂತ ಹೆಸರು ಬದಲಾಯಿಸ್ಕೊತಾ ಇದ್ದೀನಿ ಅಂತ ಹೇಳಿ. ಹೌದು, ನನ್ನ ಹೆಸರು ಇರೋದೇ ವಿಜಯ್ ಕುಮಾರ್ ಅಂತ. ಸೊ ಹಂಗಾಗಿ ಅಮ್ಮ ಸಾಯೋ ಟೈಮಲ್ಲೂ ಕೂಡ ಹೇಳಿದ್ರು, ಸಾಕಪ್ಪ ಎಲ್ರಿಗೂ ಕೇಳ್ಕೊ, ವಿಜಯ್ ಅಂತ ಹಾಕ್ಬೇಡ ಅನ್ನೋ, ಹಾಕಿದ್ರೆ ವಿಜಯ್ ಅಂತ ಹಾಕೋಕ್ಕೆ ಕೇಳು, ಇಲ್ಲ ವಿಜಯ್ ಕುಮಾರ್ ಅಂತ ಫುಲ್ ಹೆಸರು ಇಟ್ಕೊಪ್ಪ, ಯಾಕೋ ಇಲ್ಲಿವರೆಗೂ ತುಂಬ ಕಷ್ಟ ಅನುಭವಿಸ್ಬಿಟ್ಟೆ ಕಣೋ, ಇನ್ಮೇಲಾದರೂ ಚೆನ್ನಾಗಿರುವಂತೆ ಅಂದರು. ಆ ಹೆಸ್ರನ್ನ ನಾನು ವಿಜಯ್ ಕುಮಾರ್ ಅಂತ ಅನೌನ್ಸ್ ಮಾಡಿದೆ. ತಾವೇ ಅದು ನನಗೆ ಅದೆಲ್ಲ ಹೆಲ್ಪು ಮಾಡಿದ್ರಿ ಕೂಡ. ಅವ್ರು ಹೇಳಿ ಅದನ್ನು ತೀರೋದ್ರು, ಬಟ್ ನನಗೆ ಆ ಗೆಲುವು ಸಿಗ್ತಾನೇ ಇದೆ. ವಿಜಯ್ ಕುಮಾರ್ ಟೈಟಲ್ ಹಾಕಿದಾಗಿಂದ ನಿಮ್ಗೆ ಒಳ್ಳೆಯದಾಗಿದೆ. ಹೌದು, ಆಗಿದೆ. ವಿಜಿ ಅದು ವರ್ಕ್ ಆಗಲಿಲ್ಲ ನನಗೆ ಅದು. ಸೊ ಹಂಗಾಗಿ ದಯಮಾಡಿ ಎಲ್ಲರೂ ವಿಜಯ್ ಅಥವಾ ವಿಜಯ್ ಕುಮಾರ್ ನಿಮ್ಗೆ ಹೆಂಗೆ ಅನ್ಕೋ, ವಿಜಯ್ ಅವ್ರು ಬಿಟ್ಬಿಟ್ಟು ಏನು ಬೇಕಾದ್ರೂ ಯೂಸ್ ಮಾಡಿ. ಅಮ್ಮ, ಇದು ನಮ್ಮೆಲ್ಲರ ಆಸೆ. ನನಗೆ ನಾನು ನಮ್ಮ ಅಕ್ಕದಿರು ಕೀರ್ತಿ ನಾವೆಲ್ಲ ಅಂದ್ಕೊಂಡಿದ್ದು ಅಂದರೆ ನಾವೆಲ್ಲ ಅವ್ರ ಜೊತೆಯಲ್ಲಿದ್ದು ನಾವು ನಿಜವಾಗ್ಲೂ ದೇವರನ್ನ ನೋಡಿದ್ದು ನಾನು ನಮ್ಮ ತಾಯಿ ನಮ್ಮ ತಂದೆಯಲ್ಲಿ ಮಾತ್ರ. ಅದು ಬಿಟ್ಟರೆ ನಾನು ಎಲ್ಲೂ ಕಾಣಲಿಲ್ಲ ನನಗೆ. ಸೊ ಹಂಗಾಗಿ ನಾವು ಅಷ್ಟು ಜನ ನೋಡಿದ್ದೀವಿ ಆ ದೇವ್ರನ್ನ. ಸೊ ಆ ದೇವ್ರನ್ನ ವರ್ಷಕ್ಕೊಂದ್ಸತಿ ಹಿಂಗೆ ಅಲಂಕಾರ ಮಾಡಿ ಎಲ್ರಿಗೂ ತೋರಿಸೋಣ ಅನ್ನೋ ಆಸೆ ನನಗೆ. ಆಮೇಲೆ ಎಲ್ಲರೂ ಇನ್ಸ್ಪೈರ್ ಆಗಲಿ ಅನ್ನೋ ಆಸೆ ಕೂಡ ಇದೆ. ಅಂದರೆ ತಾಯಿ ತಂದೆ ಎರಡು ಕಣ್ಣಿದ್ದಂಗೆ, ಅದು ತುಂಬ ಕಷ್ಟ ಅವ್ರನ್ನ ಕಳ್ಕೊಂಡ್ರೆ, ಎರಡು ಕಣ್ಣು ಹೋಗ್ಬಿಟ್ಟಂಗೆ ಅದು. ಅಂದರೆ ಚೆನ್ನಾಗಿದ್ದು ಕೂಡ್ರಾಗೋದಂಗೆ ಲೆಕ್ಕಾಚಾರ ಅದು. ಅವರು ಕೊನೆ ಮೂಮೆಂಟಲ್ಲಿ ನೀವು ಅವ್ರು ಸೇವೆ ಮಾಡಿ ನಾವೆಲ್ಲ ನೋಡಿದ್ದೀವಿ. ಹೌದು, ತುಂಬ ಅದ್ಭುತವಾಗಿ ಸೇವೆ ಮಾಡಿ. ಆದರೆ ಒಂದು ಫೈನ್ ಟೈಮ್ ನಮ್ಗೆ ಗೊತ್ತಿರಲ್ಲ ಅವ್ರ ಅರಿವು ಏನು ಅನ್ನೋದು. ಅವ್ರು ಹೋದ್ಮೇಲೆ ಅದು ಅರಿವು ಗೊತ್ತಾಗುತ್ತೆ. ನಿಮಗೆ ಆ ಅರಿವಾಗಿದ್ದು ಹೇಗೆ? ನಂಗೆ ತಂದೆ ತಾಯಿ ಭಾರಿ ಮುಖ್ಯ, ನಾನು ಚೆನ್ನಾಗಿ ನೋಡ್ಕೋಬೇಕು, ಇಷ್ಟು ದಿನ ರೇಗ್ಬಿಟ್ಟೆ ಬೈದ್ಬಿಟ್ಟೆ, ಅದು ಆ ಥರದ ಸಫರ್ ಅಥವಾ ಫೀಲ್ ಆಗೋದಂಥ ವಿಚಾರ ಯಾವ ಆಗತ್ತಾ? ಆ ಥರದ್ದು ಯಾವುದೂ ಇಲ್ಲ. ನಾನು ನಮ್ಮ ಅಕ್ಕನಿಗೆ ಯಾವಾಗಲಾದರೂ ಫೋನ್ ಮಾಡಿ ಅಮ್ಮ ಬೇಕು ಅಂತ ಹೇಳ್ತೀನಿ, ಅವಳು ಸಮಾಧಾನ ಮಾಡ್ತಾಳೆ. ನಂಗೆ ಇನ್ನೊಬ್ಳು ಅಕ್ಕ ಇವಾಗಲೂ ಮಗು ಥರನೇ ಕೇಳ್ತೀನಿ, ಅಮ್ಮ ಬೇಕು ನನಗೆ ಹೇಳ್ತೀನಿ, ಅವಳು ಒಂದ್ಸರಿ ಸಮಾಧಾನ ಮಾಡ್ತಾಳೆ. ಅಥವಾ ಕೀರ್ತಿ ನೋಡ್ತಾಳೆ, ಯಾಕೆ ಇಲ್ಲ ಅಮ್ಮ ತುಂಬ ಜ್ಞಾಪಕಕ್ಕೆ ಬರ್ತಾಳೆ, ಆಯಿತು ಸುಮ್ಮನಿರು. ಅದು ತುಂಬ ದುಃಖ ಆದಾಗ ನಮ್ಮ ಅಕ್ಕಂಗೆ ನನ್ನ ಅಮ್ಮನ ನೆನಪಾದಾಗ ನನಗೆ ಮಾಡ್ತಾರೆ. ನನಗೆ ಬೇಕು ಅಂದಾಗ ಫೋನ್ ಮಾಡಿ ಕೇಳ್ತೀನಿ, ಅಮ್ಮ ತುಂಬ ಜ್ಞಾಪಕಕ್ಕೆ ಬರ್ತಾ ಇದೆ ಅಕ್ಕ, ಆಗ್ತಾಯಿಲ್ಲ, ಯಾಕೋ ಗೊತ್ತಿಲ್ಲ ಅಂತ. ಯಾವ ಅಡುಗೆ ತುಂಬ ಮಿಸ್ ಮಾಡ್ತಾರೆ ಅಮ್ಮಂದ? ಅಮ್ಮ ಮಾಡ್ತಿದ್ದ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿರೋದು ನನಗೆ. ಅವರೇ ಅಲ್ವಾ ಈ 50 ವರ್ಷ ಚೆನ್ನಾಗಿರಂಗೆ ನೋಡಿ. ನಮ್ಮ ಅಪ್ಪ ಅಮ್ಮ ಕಷ್ಟದಲ್ಲಿ ದುಡ್ಡು ತಂದು ಹಾಕಿರೋದೇ ಇವತ್ತು ನಮ್ಗೆ ಹಂಗೆ ಶಕ್ತಿಯುತವಾಗಿ ಇಟ್ಕೊಂಡಿರೋದು.